ಎಲ್ಲರಿಗೆ ಆನಂದ ಆಗಲಿ ಮಳೆ ಹ್ಮ್ ಎಲ್ಲ ಜಗತ್ತಿಗೆ ಆಗಲಿ ಅಂತೇಳಿ ನಾವು ಬಂದೀವ್ರಿ ಇಲ್ಲಿ ಬೇಡ್ಕೊಳಕ್ಕೆ. ಹ್ಮ್ ಅಭಿಷೇಕ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಣ್ಣ? ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿದ್ದೇವೆ ರೀ. 4 ಗಂಟೆಗಿಂದ ಅಭಿಷೇಕ ಮಾಡಿರಿ. ಹ್ಞೂ ರೀ. ಹೇಳ್ರಪ್ಪ ಉಡಿ ತುಂಬಿ ಆಕಿ ಬೇಡ್ಕೊಂಬರ್ನು ಅಂತ ಹೇಳ್ರಿ. ಹ್ಮ್ 2 ಮಳೆ ಏನೈತಿ ಹೂ ಬಿದ್ದು ಹ್ಮ್ ಆಕಿ ಮೇಲಿಂದು 2 ಹೂ ಕೊಟ್ಟಾಳ ನಮಗೆ. 2024 ಮಳೆ ಇದೇ ಥರ ಕೈ ಕೊಟ್ಟಿತ್ತು ನಮಗೆ. ಹ್ಮ್ ದೇವಿಯ ಒಂದು ಆರಾಧನೆ ಮಾಡಿದಾಗ ಮಳೆ ಸಂಪೂರ್ಣವಾಗಿತ್ತು ರೀ. ಹ್ಮ್ ಆದಾಗ ನಾವು ಒಳ್ಳೆ ರೀತಿ ಮಳೆ ಆದಾಗ ಮತ್ತೆ ಎಲ್ಲ ಗ್ರಾಮಸ್ಥರು ಒಟ್ಟು ಒಕ್ಕೂಡಿ ಬಂದು ಎಲ್ಲ ನಮ್ಮ ಊರಿನ ತಾಯಿಂದು ಕರ್ಕೊಂಡ್ಬಂದು ಹ್ಮ್ ದೇವಿಗೆ ಸಕಲ ವಾದ್ಯಗಳೊಂದಿಗೆ ಇಲ್ಲೇ ಪ್ರಸಾದ ಮಾಡಿಸಿ ದೇವಿಗೆ ಉಡಿ ತುಂಬು ಕಾರ್ಯಕ್ರಮನ ಮತ್ತೆ ಮಾಡ್ತೀವಿ ರೀ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಇಲ್ಲಿ ಈ ಕಪ್ಪರ ಪಡೆಯವನ ಗುಡಿಯಲ್ಲಿ ಹ್ಞೂ ರೀ. ಸಿಂಧೂರು ಲಕ್ಷ್ಮಣ್ಣ ಮಾಯ ರೂಪಲಿಂದ ಬರ್ತಿದ್ದನ್ರಿ. ಹಾಂ ಹಾಂ ಮಾಯ ರೂಪಲ್ಲೇ ಬಂದು ಅವನ್ನ ಬೀಳ್ಗಿ ಪೊಲೀಸ್ ಸ್ಟೇಷನ್ ಹುಡ್ಕಾಕ್ ಬಂದ್ರೆ ಹ್ಞೂ ರೀ. ಒಟ್ಟು ಅಮ್ಮನ ಇದರಿಂದ ಒಟ್ಟ ಸಿಕ್ಕಿದ್ದಿಲ್ರಿ ಅವ. ಸಿಕ್ಕಿದ್ದಿಲ್ಲ. ಎಷ್ಟೋ ಮಂದಿ ಪ್ರಯತ್ನ ಮಾಡಿದ್ರೆ ಇಲ್ಲಿ ಮುಳುಗಿದಂದ್ರೆ ಬೀಳ್ಗಿ ಹೇಳ್ತಿದ್ದನ್ರಿ, ಅಲ್ಲಿ ಮುಳುಗಿದಂದ್ರೆ ಇಲ್ಲಿ ಬಂದು ಹೇಳ್ತಿದ್ದನ್ರಿ. ಒಟ್ಟು ಗುಡ್ದಾಗ ಸಂಚಾರ ಮಾಡಿ ಗುಡ್ದಾಗ ಅವ್ರಿಗೆ ಕಣ್ಣಿ ಕಾಣ್ತಿದ್ರಿ, ಅಲ್ಲಿ ಪೊಲೀಸರ ಮ್ಯಾಗ ಅಡ್ಡಾಡ್ತಿದ್ರಿ. ಹಿಂಗಾಗಿ ಒಟ್ಟು ಅವ್ನು ಸಿಕ್ಕಿದ್ದಿಲ್ರಿ. ಲಾಸ್ಟಕ್ಕೆ ಏನು ಮಾಡಿದ್ರಿ, ಊಟ ಮಾಡಕ್ಕೆ ಕುಂತಿದ್ದನ್ರಿ ಇಲ್ಲೇ ಕಪ್ಪರ ಪಡೆಯಮ್ಮನ ಮುಂದೆ. ಹಾಂ ರೀ. ಅವಾಗ ಈಗ ಇವಂಗ ತಗ್ಗಿ ಗೌಡಗ ಅಪಾದ ಕೊಟ್ರಿ ಅವರು ಅವ್ನು ಕಲಿಸ್ಬೇಕಂತೇಳಿ. ಅವ ಅವ್ರ ಕಡೆ ಸಪೋರ್ಟ್ ಆಗಿ ಆಮೇಲೆ ಅವ ಲಾಟನ್ ಹಚ್ಚಿಟ್ಟಿದ್ದನ್ರಿ ಇಲ್ಲಿ ಅವ್ನು ಊಟ ಮಾಡುವಾಗ. ಅವನು ಲಾಟಾನ್ ಹಚ್ಚಿದ್ದು ನೋಡಿ ಊಟ ಮಾಡಕತ್ತಾನ ಲಕ್ಷ್ಮಣ್ಣ ಅಂತೇಳಿ ಪೊಲೀಸರು ಆಗ ಗುಂಡು ಹಾಕಿದಾಗ ಇಲ್ಲೇ ಮರಣ ಆಗೈತ್ರಿ. ಇಲ್ಲಿ ಒಳಗೆ ನೋಡ್ರಿ, ಅಲ್ಲಿ ಗುಂಡು ಹಾಕಿರಿ ಇಲ್ಲಿ ಬಂದು ಒದ್ದಾಡಿ ಇಲ್ಲಿ ಮರಣ ಆಗೈತ್ರಿ. ಒಳಗೆ ನೋಡ್ಬೋದು ನೋಡ್ಬೋದ್ರಿ. ನೋಡ್ರಿ ಏನು ಬ್ಯಾಡ್ ಬಿಡ್ರಿ, ಹಂಗ ಸುಮ್ ಗೌಡ್ ಕೊಡ್ಸಿ. ಇಲ್ಲ ನೋಡೋಣ ಅದಕ್ಕೆ ಏ ಪಾಪ ಬ್ಯಾಡ್ ಬಿಡ್ರಿ, ಬೇಡ ಅಂತೀರಿ. ಬ್ಯಾಡ್ರಿ, ಒಳಗೆ ಹೋಗ್ಬಾರ್ದನ್ರಿ. ಹೋಗ್ಬೇಕು, ಏನು ಇಲ್ರಿ ಅದೆಲ್ಲ. ಅಂದ್ರೆ ಸ್ವಲ್ಪ ಹಂಗೆ ನೋಡ್ರಿ ಹಂಗ. ಹಾ, ಇದು ಇಲ್ಲೇ ಅವ್ರ ಜನ್ಮ ಹೋದ ಗುಡಿ ರೀ ಅದು. ಹಾ, ಇದ ಸ್ಥಳ ರೀ. ಹಾಂ ರೀ, ಇಲ್ಲೇ ಜನ್ಮ ಹೋದದ ಗುಡಿ ರೀ ಇದು. ಅವ್ನು ಇಲ್ಲೇ ಇಲ್ಲಿ ಜನ್ಮ ಇಲ್ಲೇ ಬಿದ್ದದಕ್ಕೆ ಜನ್ಮ ಹೋಯ್ದಕ್ಕೆ ಇಲ್ಲೇ ಗುಡಿ ಕಟ್ಟ್ಯಾರ್ರಿ. ಕಪ್ಪರ ಪಡೆಯಮ್ಮನ ಮುಂದೆ ಒಂದ ಮಾರನ್ಯಾಗ ಗುಡಿ ಕಟ್ಟ್ಯಾರ್ರಿ. ಸಿಂಧೂರು ಲಕ್ಷ್ಮಣ ಸಿಂಧೂರು ಲಕ್ಷ್ಮಣ ಗುಡಿ ಕಟ್ಟ್ಯಾರ್ರಿ. ಇಲ್ಲೇ ಈಗ ಮಾರ್ತಮ್ಮಂದು ದೇವಸ್ಥಾನ ಐತ್ರಿ ಸಿದ್ದಾಪುರ ಬಾಗಿಲಿಗೆ, ಊರ್ ಬಟ್ಟಿಗೆ ರೀ. ಅಲ್ಲೇ ಸಿಂಧೂರು ಲಕ್ಷ್ಮಣಂದು ಗುಂಡು ಹಾಕಿದ್ದು ಫೋಟೋ ಐತ್ರಿ. ನಂತರ ಸಿಂಧೂರು ಲಕ್ಷ್ಮಣಗೆ ಕೈಗೆ ಜತ್ತಿ ಜೈಲಿನಾಗಿದ್ದ ಬೇಡಿ ಹಾಕಿದ್ದು ಬೇಡಿ ಫೋಟೋ ಐತ್ರಿ. ಯಾರಾದ್ರೂ ಬಂದು ಆ ಫೋಟೋ ನೋಡಿ ಆಶೀರ್ವಾದ ಪಡಿಬಹುದು. ಜತ್ತಿ ಜೈಲ್ ಮುರಿದ ಇಲ್ಲಿ ಬಂದನ್ರಿ ಅವ. ಇಲ್ಲಿ ಬಂದು ಮತ್ತೆ ಅವ ಒಳ್ಳೆ ಕೆಲಸನ ಮಾಡ್ಯಾನ್ರಿ. ಯಾವ್ದು ಕೆಟ್ಟದ್ ಮಾಡ್ಲಿ. ಅವ ಇಂಥ ಗುಡ್ದಾಗ ಕುಂತು ಊಟ ಮಾಡ್ತಾನಂದ್ರೆ ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಬಂದು ಅವ್ ಬುತ್ತಿ ಕೊಟ್ಟಕ್ಕಿದ್ರಿ ಅಷ್ಟು ಕಲ್ಪದಿಂದ. ಅದು ಅಂಥ ಲೀಲೆ ಅವಾಗಿದ್ದಲ್ಲೇ ಅವ ಇಲ್ಲಿ ಮಟ್ಟ ಓದಾನ್ರಿ. ಹಿಂಗೈತ್ರಿ. ಮುಂದೆ ಗೌರ್ಮೆಂಟ್ಗೆ ವಾಜ್ಯಾಗೇನ್ರಿ ಅವ. ಹಿಂಗೆ ಗೌರ್ಮೆಂಟ್ಗೆ ವಾಜ್ಯಾಗೇನ್ರಿ. ಅವನಂತ ಲೀಲೆ ಎಲ್ಲಿ ಹುಡುಕಿರ್ ಸಿಗೋದಿಲ್ರಿ. ಅಂದ್ರೆ ಇದ್ದವ್ರ ಕಡೆ ಕೊಟ್ಟಾನ್ರಿ. ಬಾಡ್ರು ಶ್ರೀಮಂತರ ಮನೆ ಸುಡು ಮಾಡೋದು, ಅವ್ ಬುತ್ತಿ ಕೊಡಕ್ ಬಂದಾರಿಗೆ ಕೈಗೆ ಬಂದಷ್ಟು ಕೊಟ್ಬಿಟ್ಟಾನ್ರಿ. ಬಂಗಾರ ಬೆಳ್ಳಿ ಅವತ್ತು ತಗೊಂಡ್ ಅವ ಹೇಳ್ಕೊತ ಹೋಗೋದು ಎಷ್ಟು ಕೊಟ್ಟು ನನಗೆ ಅಂತ ಹೇಳಿ ಇಂಥ ಘಟನೆ ಮಾಡ್ಯಾನ್ರಿ ಅವ. ಅಂದ್ರೆ ಹೆಚ್ಚು ಕಡಿಮೆ ಬೆಳಿಗ್ಗೆ ಸುತ್ತಮುತ್ತ ಭಾಗದಾಗ ಲಾಸ್ಟ್ ಟೈಮ್ನಾಗ ಬಂದು ಸಿಕ್ಕದ ಇಲ್ಲೇ ಜೀವತ್ಯಾಗ ಮಾಡಿದ. ಹಿಂಗೆ ಮಾಡ್ಯಾನ್ರಿ. ಹಿಂಗಾಗೈತಿ. ನಾನು ಕಟ್ಗೇರಿ ಅವ್ರಿ ಅಮ್ಮಗೆ ಬಂದೇನ್ರಿ. ಮತ್ತೆ ನಿಮ್ಮ ಕೈ ಸಿಕ್ಕಿನ್ರಿ. ನಿಮ್ಮ ಹೆಸರು ಏನಕ್ಕ? ನಂದು ದರ್ಯಪ್ಪ ಗದ್ದನಕೇರಿ. ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ. ದೇವಸ್ಥಾನಕ್ಕೆ ಬರ್ತೀವಿ ನಾವು. ಸರ್ ನಮಸ್ಕಾರ ರೀ. ನಮಸ್ಕಾರ. ಈಗ ತೊನ್ಸಾಳ ಗ್ರಾಮದಿಂದ ಬಂದು ಇಲ್ಲಿ ದೇವಿಗೆ ಒಂದು ಸಂಕಲ್ಪ ಮಾಡ್ಕೊಂಡಿವಿ ಅಂತ ಇಲ್ಲೆಲ್ಲ ಗ್ರಾಮಸ್ಥರು ಹೇಳಿದ್ರಿ. ಹೌದು ರೀ. ಸರ್ ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಬಕ್ಕೈ ಸ್ವಾಮಿಗಳು ರೀ. ಬಕ್ಕೈ ಸ್ವಾಮಿಗಳು. ಬಕ್ಕೈ ರಾಸ ಏರಿ ಬಾಡಿಗೆ ಅವ್ರು. ಬಾಡಿಗೆ ಅವ್ರ ಸರ್. ಸರ್ ನೀವೀಗ ನಿಮ್ಮ ಊರಿಂದ ಈ ದೇವಿಗೆ ಎದ್ರ ಸಂಬಂಧ ಬಂದ್ರಿ ಇಲ್ಲಿ ಮಠಕ್ಕೆ? ಇಲ್ಲಿ ಏನೈತಿ ಆ ದೇವಿಗೆ ಏನೈತಿ, ನಾವು ದೇವಿ ಎಲ್ಲರಿಗೆ ಆನಂದ ಆಗಲಿ ಮಳೆ ಎಲ್ಲ ಜಗತ್ತಿಗೆ ಆಗಲಿ ಅಂತೇಳಿ ನಾವು ಬಂದೀವಿ ಇಲ್ಲಿ ಬೇಡ್ಕೊಳಕ್ಕೆ.
ಅದಕ್ಕೆ ಅಂತ ಎಲ್ಲಾರು ಹಿರಿಯರು ಹಿಂದಿನ ಹಿರಿಯರು ಬರ್ತಿದ್ರು. ಆ ಹಿರಿಯರ ಸಂಬಂಧ ನಾವು ಏನಂತ ಹಂಗಾರೆ ಹೋಗಿ ಬರು ನಡ್ರಪ್ಪ ಉಡಿ ತುಂಬಿ ಆಕಿ ಬೇಡ್ಕೊಂಬರ್ನು ಅಂತ ಹೇಳಿದ್ರು. 2 ಮಳೆ ಏನೈತಿ ಹೂ ಬಿದ್ದು ಆಕಿ ಮೇಲಿಂದು 2 ಹೂ ಕೊಟ್ಟಾಳ ನಮ್ಮ. ಹೌದ್ರಿ, ನಿಮ್ಗೆ ಸೂಚನೆ ಕೊಟ್ಟಾಳೆ? ಹಾಂ, ಸೂಚನೆ ಕೊಟ್ಟಾಳ. ದೇವಿ ಅಂದ್ರೆ ಬಲಕಿನ ಕಡೆ? ಹಾಂ, ಬಲಕಿನ ಕಡೆ ಕೊಟ್ಟಾಳ. ಹೌದ್ರಿ. ಹಾಂ, ಅಂದ್ರೆ ನಿಮಗೆ ಪ್ರತಿ ಸಲನೂ ನಿಮಗೆ ಮಳೆ ಏನಾರ ಅಭಾವ ಆತಂದ್ರೆ? ಹಾಂ, ಅಭಾವ ಆತನ ಇಲ್ಲೇ ಬರ್ತೀವಿ ನಾವು. ಬಾಡಿಗೆಯಿಂದ ಬರ್ಬೇಕಾದ್ರೆ ಯಾವ ಬಾಡಿಗೆ ಅವ್ರ ಬಲ್ಲಿ ಯಾರ ಬಂದ್ರು ಇಲ್ಲೇ ಬರ್ತೀವಿ. ಇಲ್ಲೇ ಬರ್ತೀರಿ? ಹಾಂ, ಇಲ್ಲೇ ಬಂದು ಆಕಿ ತಾಯಿ ನಾವು ಏನು ಬೇಡ್ಕೋತೀವಿ ಕಡೆಗೆ 1 ಮಳೆ ಕೊಟ್ಟಾಳ ಆಕಿ. ಕಡೆ ಲಾಸ್ಟ್ ಬಟ್ ನಿಮಗೆ ಯಾವುದೇ ರೀತಿಯಿಂದ ಕೊಟ್ಟಾಳ. ಆಮೇಲೆ ನೀವು ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಎಷ್ಟೊತ್ತಿಗೆ ಬಂದಿರ್ತೀರಿ? ಆಮೇಲೆ ಇಲ್ಲಿ ಏನೇನು ಪೂಜೆ ಮಾಡ್ತೀವಿ? ಇಲ್ಲಿ ಏನೈತಿ ಉಡಿ ತುಂಬ್ತೀವಿ, ಸಂಕಲ್ಪ ಮಾಡ್ಕೋತೀವಿ, ಅಭಿಷೇಕ ಎಲ್ಲ ಮಾಡಿ ಕೇಸಿಂದ ಇದು ಮಾಡಿ ಆಕಿಗೆ ಅಲ್ಲಿಂದ ಹೊಳಿಯಿಂದನೇ ನೀರು ತಂದಿರ್ತೀವಿ. ಅಭಿಷೇಕ ಮಾಡಿ ಆಕಿಗೆ 1 ಕೊಡ ನೀರು ಹಾಕಿ ಮತ್ತು ನಾವು ಏನೈತಿ ಒಂದು ಏನವ ನಮ್ಮ ತಾಯಿ ನಮಗೆ ಏನೇ ಇದ್ರು ಕಷ್ಟ ಬೈಲು ಮಾಡತ್ತಂದಾಗ ಬೈಲು ಮಾಡಿ ಆಡ್ರಿ ಆಕಿ. ಹಾಂ, ಎಲ್ಲ ಇದು ಅದಾಳ್ರಿ ಆಕಿ. ಮೊದಲು ಏನಂತಿ ಅಜ್ಜಾರ ಏನಂತಿ ಇಲ್ಲಿ 11ನೇ ಶತಮಾನದಾಗ ಇಲ್ಲಿ ಅನುಷ್ಠಾನ ಮಾಡ್ಯಾರ ಅಜ್ಜಾರ. 11ನೇ ಶತಮಾನ ಅಂದ್ರೆ ನೀವು ಹೆಚ್ಚು ಕಡಿಮೆ ನಿಮ್ಮ ಪೂರ್ವಜರಿಂದ ಆಗಿಂದಾರ ಇಲ್ಲೇ ಇಲ್ಲೇ ದೇವಿಗೆ ಬಂದಾಗ ಸಾಕ್ಷಾತ್ ಪಾರ್ವತಿನ ತರಿಸಿ ಅವ್ರ ಕರ್ಪುರೊಳಗೆ ಕಂಡು ಹೋಗ್ಯಾರ ಅವ್ರು. ಮೊದ್ಲಿನ ಜಾಗ ಏನಂತಿ ಆಕಿಗೆ ತೋರ್ಸತ್ತಂದಾಗ ಲೈಕ್ ಆಗ್ಯಾರ ಅವ್ರು ಬಾಡಿಗೆ ಒಳಗೆ. ಈಗ ಅದಕ್ಕೆ ದೊಡ್ಡ ಮಠ ಐತ್ರಿ, ನೀರಾಗೈತಿ ಈಗ, ಮತ್ತೆ ಮ್ಯಾಲೆ ಕಟ್ಸಾಕತ್ತೀವಿ. ಆಮೇಲೆ ನೀವು ಇಲ್ಲಿ ಶ್ರಾವಣ ಮಾಸದಾಗೂ ನಿಮ್ಮ ಶ್ರಾವಣ ಮಾಸ ಬಂದು ಹಾಕಿವ್ರಿ. ನಮಗೆ ಯಾವ ಮನಸ್ಸಿಗೆ ಬರ್ತೈತಿ ಬಂದು ನಮಗೇನು ಕಷ್ಟ ಅನ್ನಿಸ್ತಿಲ್ಲ ಆಕಿಂತಕ್ಕೆ ಬಂದು ಹೋಗ್ಬಿಡ್ತೀವಿ ನಾವು. ಬಂದು ಹೋಗಿ ಕೊಡ್ತಾಳೆ. ಆಮೇಲೆ ಈಗ ಇಲ್ಲಿ ಒಂದಿಷ್ಟು ಜನ ಇಲ್ಲಿ ಏನೋ ಹಾಕೊಂಡು ಕೊಡ ಏನೋ ನೀರು ತುಂಬಿಕೊಂಡಲ್ಲ? ಹಾಂ, ಅದಕ್ಕೆ ಕೊಡ ಅಲ್ಲಿಂದ ತುಂಬ್ಕೊಂಬ. ಅದೇನು ಪದ್ಧತಿ ಹೇಳ್ತಾರದ? ಅದು ಏನೈತಿ ಹೊಳಿ ಪೂಜೆ ಮಾಡಿ ಹೊಳಿಯಿಂದನ ನಾವು ತುಂಬ್ಕೊಂಬರ್ತೀವಿ ನೀರು ತುಂಬ್ಕೊಂಡ್. ಹಾಂ, ನೀರು ತುಂಬ್ಕೊಂಬಂದು ಆಕಿಗೆ ಅಭಿಷೇಕ ಮಾಡಿಸಿ ಆ ನೀರನ್ನು ಮಾಡಿದ್ರಲ್ಲೋ ಆಕಿಗೆ ನಮ್ಮ ಕೋಟೆ ಕೊಡ್ತಾಳೆ. ಅದ ನೀರು ತೊಗೊಂಡು ಮತ್ತೆ ಅಲ್ಲಿ ಮತ್ತೆ ಹಾಂ, ನಮ್ಮ ಊರಿಗೆ ಹೋಯ್ತೀವಿ. ಅಲ್ಲಿ ಒಂದು ಪೂಜೆ ಹಾಂ, ಅಲ್ಲಿ ಪೂಜೆ ಮಾಡಿ ಕೇಸಿ ಇದು ಮಾಡ್ತೀವಿ ಗದಿಗೆ ಮಾಡಿ. ಹಾಂ, ಇವ್ರು ಏನಂತ ಎಲ್ಲರೂ ನಮ್ಮ ಊರು ಮುಖಂಡ್ರು ಇವ್ರು ತೊಣಚಾಳರು ಅವರು, ಬಾಡಿಗೆಯವರು ಬಂದಾರೆ, ಎಲ್ಲರೂ ಬಂದಾರ. ಆದರೆ ಏನೈತಿ ಎಲ್ಲನೂ ಏನೈತಿ ಇಲ್ಲಿ ಅನ್ನ ಪ್ರಸಾದ ಮಾಡಿ ಆಕಿಗೆ ಇದು ಮಾಡಿ ಬೇಡ್ಕೊಂಡು ನಾವು ಹೊಂಟಿವ್ರಿಗೆ ನಮ್ಗೆ ಒಳ್ಳೇದಾಕೈತೆ ಅನ್ನೋ ಅಂತ ನಮ್ಮ ಭಾವನೆ ನಮ್ಮ ಮತ್ತೆ ಕೈತಿ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರಿ? ನಾವು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಇಲ್ಲೇ ಇದ್ದೀವಿ. 6 ಗಂಟೆಗೆ? 6 ಗಂಟೆಗೆ ಅಂದ್ರೆ ಪೂಜೆ ಅಭಿಷೇಕ ಎಷ್ಟು ಗಂಟೆಗೆ ಮಾಡ್ತೀರಿ? ಅವ್ರು 4 ಗಂಟೆಗೆ ಬಂದಿದ್ರು ಅವ್ರು. ಅವ್ರು ಬೆಳಗ್ಗೆ 4 ಗಂಟೆಗೆ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಬಂದು ಅಭಿಷೇಕ ಬಂದು ಎಲ್ಲರೂ ನಮ್ಮ ಭಕ್ತರೆಲ್ಲರೂ ರಾತ್ರಿನೇ ಬಂದಾರ ಅವ್ರು. ರಾತ್ರಿನೇ ಬಂದು ಏನಂತೆ ಆಕಿಗೆಲ್ಲ ಇದು ಮಾಡ್ಕೊಂಡ್ರೆ ಏನು ಮತ್ತೆ ಮಳೆ ಆಯ್ತಿಲ್ಲೋ ಮತ್ತೆ ಆಕಿಗೆ ಬಂದು ಎಲ್ಲ ಹೆಣ್ಣು ಮಕ್ಕಳು ಬಂದು ನಡ್ಕೋತ ಬಾಡಿಗಿಂದ ನಡ್ಕೋತ ಬಂದು ಏನೈತಿ ಇಲ್ಲಿ ಉಡಿ ತುಂಬಿತ್ತು. ಎಲ್ಲರೂ ಬಂದು ಇಲ್ಲಿ ಉಡಿ ತುಂಬಿಕೊಂಡು ಮತ್ತೊಂದು ಪೂಜೆ ಮಾಡ್ಕೊಂಡು ಹೋಗ್ತೀರಿ? ಬಿಜಾಪುರ ಜಿಲ್ಲೆ ಬಲೂಸ್ ತಾಲೂಕು ತೊಣಸಾ ಗ್ರಾಮ. ಹಾಂ ರೀ. ಇಲ್ಲಿ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ ಅಣ್ಣಾರೀಗ? ನಮ್ಮ ಪರಮ ಪೂಜಾ ಅಂತ ಬಾಡಿಗೆ ಬಕ್ಕಯ್ಯ ಅಜ್ಜಾರ್ ಅವರ ಒಂದು ಆಶಯ ಮೇರೆಗೆ ರೀ, ನಮ್ಮ ಊರಲ್ಲಿ ಸ್ವಲ್ಪ ಮಳೆ ಅಭಾವ ಇರೋದ್ರಿಂದ ನಮ್ಮ ಅಜ್ಜಾರ್ ಒಂದು ಮಾತು ಹೇಳಿದ್ರು, ನೀವು ಕಪ್ಪರಪಡೆ ಗುಡಿಗೆ ಬಂದ ಕೇಸಿಂದ ಎಲ್ಲ ಸಮ್ಮುಖ ಉಡಿ ತುಂಬೋಣ ಅಂತ ಹೇಳಿದ್ರಿ ಅಭಿಷೇಕ ಮಾಡಿ. ಅದಕ್ಕೆ ಅಜ್ಜಾರ ನೇತೃತ್ವದಲ್ಲಿ ನಾವೇನು ಬಾಡಿಗೆ ಅಜ್ಜಾರ ನೇತೃತ್ವದಲ್ಲಿ ಉಡಿ ತುಂಬಿವ್ರಿ. ಉಡಿ ತುಂಬಿ ತಾಯಿ ಆಶೀರ್ವಾದ ಪಡ್ಕೊಂಡು ಹೊಂಟಿದ್ವಿ. ಆಮೇಲೆ ನಿಮ್ಮ ಮಳಿ ಸಂಬಂಧ ನೀವು ಏನು ಹರಕೆ ಮಾಡಿರಿ? ಆ ಹರಕೆ ನಾವು ಅಜ್ಜಾರ್ ಕೇಳಿದಾಗ ರೀ, ಇಲ್ಲ ನಮ್ಮ ಮಳಿ ಇಲ್ಲ ಅಜ್ಜಾರ ಅಂತ ಕೇಳಿದಾಗ ಅಜ್ಜಾರು ಒಂದು ಹೇಳಿದ್ರಿ, ಇಲ್ಲ ದೇವಿ ಗುಡಿಗೆ ಬರ್ರಿ, ನಾವು ನೀವು ಸೇರಿ ದೇವಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡಿ ಆ ದೇವಿಯನ್ನು ಆರಾಧಿಸೋಣ, ಮಳಿಯನ್ನು ಬೇಡ್ಕೊಳ್ಳೋಣ ಅಂತ ಹೇಳಿದಾಗ ನಾವು ಅಜ್ಜಾರ ಒಂದು ಮಾತಿನಂತೆ ನಾವೆಲ್ಲ ಗ್ರಾಮಸ್ಥರು ಬಂದು ತೊಣಸಾ ಗ್ರಾಮಸ್ಥರು ಬಂದು ದೇವಿಗೆ ಉಡಿ ತುಂಬಿ ಅಭಿಷೇಕ ಮಾಡಿ ಈಗ ಕಾರ್ಯಕ್ರಮ ಮುಗಿಸಿದ್ದೇವೆ. ಸರಿ, ಅಭಿಷೇಕ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಣ್ಣ? ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿದ್ದೇವೆ. 4 ಗಂಟೆಗಿಂದ ಅಭಿಷೇಕ ಮಾಡಿರಿ? ಹ್ಞೂ. ಏನೇನು ಪೂಜೆ ಏನೇನು ಮಾಡ್ಕೊಂಡಿರಿ ಅಭಿಷೇಕ ಜೋಡಿ? ಅಭಿಷೇಕಕ್ಕೆ ಎಲ್ಲ ಪಂಚಾಮೃತ ಅಂತಂದ್ರಿ, ತಾಯಿಗೆ ಎಲ್ಲ ಉಡಿಯೋ ಸಾಮಾನು ತಂದು ದಂಡಿ, ಹೂವಿನಾರ, ಸೀರೆ ಎಲ್ಲ ತಂದು ಕೇಸಿಂದ ದೇವಿ ಒಂದು ಅಭಿಷೇಕ ಮತ್ತು ಉಡಿ ತುಂಬಿ ಕೇಸಿಂದ ಸಕಲ ವಾದ್ಯಗಳೊಂದಿಗೆ ಬಂದು ಅಜ್ಜಾರ ಒಂದು ಪದಕದಿಂದ ಎಲ್ಲ ಉಡಿ ದೇವಿಗೆ ಉಡಿ ತುಂಬಿದ್ದಾರೆ. ಮಾಡ್ಕೊಂಡಿರಿ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಬಂದಿರಿ? ಹಾಂ, ತೊಣಸಾ ಗ್ರಾಮದ ಎಲ್ಲ ಹಿರಿಯ ಬಂದಿದ್ದಾರೆ. ಈ ಮುಂಚೆ ಒಂದ್ಸಲ ಏನಾದ್ರು ಬಂದಿದ್ರಾ ಇಲ್ಲಿ? ಬಂದಿದ್ದೇವ್ರಿ. ಅವಾಗ ಇದೇ ರೀತಿ ಮಾಡಿದಾಗ ನಿಮ್ಗೆ ಏನು ಮಳೆ ಐತಿ? ಇದೇ ರೀತಿಯಿಂದ ಮಳೆ ಇತ್ತು, ಮಳೆ ಇದ್ದಿದ್ದಿಲ್ಲ. ಅವಾಗ ಬಂದಾಗ ಸರ್ ನಾವು ಇಲ್ಲಿ ದೇವಿ ಆರಾಧನೆ ಮಾಡಿದಾಗ ನಮಗೆ ಸಂಪೂರ್ಣವಾದ ಮಳೆ ಆಗಿತ್ತು. ನಿಮ್ ನಂಬಿಕೆ ಐತಿ ದೇವಿ ಬಗ್ಗೆ? ನಂಬಿಕೆ, ಸಂಪೂರ್ಣ ನಂಬಿಕೆ ಇದೆ. ಶ್ರಾವಣ ತಿಂಗಳ 2ನೇ ಸುಖ ಇರೋದ್ರಿಂದ ಒಂದು ಒಳ್ಳೆಯ ಒಂದು ದಿನ ಇರೋದ್ರಿಂದ ಸರ್ ಇವತ್ತು ನಾವು ಮಾಡ್ಬೇಕಂತ ಹಮ್ಮಿಕೊಂಡಿರಿ. ಈಗ ನಿಮ್ಮ ಗ್ರಾಮಸ್ಥರೆಲ್ಲ ಕೂಡಿಸಿಂದ ದೇವಿಗೆ ಒಂದು ಅಭಿಷೇಕವನ್ನು ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡಿರಿ. ಎಸ್. ಆಮೇಲೆ ನಿಮಗೆ ಒಂದು ಒಳ್ಳೆ ರೀತಿ ಮಳೆ ಆತಪ್ಪ,
ಅವಾಗ ನೆಕ್ಸ್ಟ್ ಏನು ಮಾಡ್ತೀರಿ ನೀವು ಇಲ್ಲಿ? ನಾವು ಒಳ್ಳೆ ರೀತಿ ಮಳೆ ಆದಾಗ ಮತ್ತೆ ಎಲ್ಲ ಗ್ರಾಮಸ್ಥರು ಒಟ್ಟು ಒಕ್ಕೂಡಿ ಬಂದು ಎಲ್ಲ ನಮ್ಮ ಊರಿನ ತಾಯಿಂದು ಕರ್ಕೊಂಡ್ಬಂದು ದೇವಿ ಸಕಲ ವಾದ್ಯಗಳೊಂದಿಗೆ ಇಲ್ಲೇ ಪ್ರಸಾದ ಮಾಡಿಸಿ ದೇವಿಗೆ ಉಡಿ ತುಂಬು ಕಾರ್ಯಕ್ರಮನ ಮತ್ತೆ ಮಾಡ್ತೀವಿ ರೀ. ಮಾಡ್ಕೋತೀರಿ. ಹಾ, ಈಗ ಇದಕ್ಕಿಂತ ಮುಂಚೆ ಒಂದ್ಸಲ ಆಗೈತೆ ನಿಮ್ಗೆ? ಹಾಂ ಆಗೈತೆ. ಅವಾಗೂ ಇದೇ ರೀತಿ ಇದೇ ರೀತಿ ಮಾಡಿದ್ದೇವೆ. ಅನ್ನಾರ ಈಗ ನಾವು ಇದಕ್ಕಿಂತ ಮುಂಚೆ ಒಂದ್ಸಲ ನೀವು ಮಳೆ ನಮಗೆ ಒಳ್ಳೆ ರೀತಿ ಆಗಿತ್ತು ಅಂತ ಹೇಳಿದ್ರೆ ಅವಾಗ ನೀವು ದೇವಿಗೆ ಒಂದು ಆರಾಧನೆ ಯಾವ ರೀತಿ ಮಾಡ್ಕೊಂಡಿರಲಿ? 2024 ಮಳೆ ಇದೇ ಥರ ಕೈ ಕೊಟ್ಟಿದ್ರು ನಮ್ಗೆ. ದೇವಿಯ ಒಂದು ಆರಾಧನೆ ಮಾಡಿದಾಗ ಮಳೆ ಸಂಪೂರ್ಣವಾಗಿತ್ತು ರೀ. ಆದಾಗ ನಾವು ಎಲ್ಲ ತುಣಶಾ ಗ್ರಾಮದ ತಾಯಿಂದಿರನ್ನ ಕರ್ಕೊಂಡು ವಾಹನಗಳ ಮುಖಾಂತರ ಬಂದು ಬಾಡಿಗೆ ಕ್ಷೇತ್ರದ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ನಾವು ತಾಯಿಯ ಒಂದು ಉಡಿ ತುಂಬಿ ಆ ತಾಯಿಗೆ ನಮ್ಮ ಕಾಣಿಕೆ ಸಲ್ಲಿಸಿದ್ವಿ. ಅಂದ್ರೆ ಎಲ್ಲಾ ತಾಯಿಯಿಂದ ಒಗ್ಗೂಡಿ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ತಾಯಿಗೆ ಒಂದು ಬಂಗಾರ ಬೋರ್ಮಾಳವನ್ನ ಮಾಡಿಸಿ ಹಾಕಿ ಹೋಗಿವ್ರಿ. ಇವತ್ತಿನ ದಿವಸ ನಮ್ಗೆ ಅವತ್ತ ಸಂಪೂರ್ಣವಂತ ಮಳಿ ಬೆಳಿ ಮತ್ತು ಸಂಪೂರ್ಣವಂತ ಆಶೀರ್ವಾದ ತಾಯಿ ಮಾಡಿದ್ದಾಳೆ. ಅಂದ್ರೆ ನಿಮ್ಮ ಗ್ರಾಮಕ್ಕೆ ಸ್ವಲ್ಪ ಮಳೆ ಅಭಾವ ಆದ್ರೆ ಏನೋ ಸಮಸ್ಯೆ ಆದ್ರೂ ಬಂದು ನೀವು ಇಲ್ಲೇ ದೇವಿ ನಮ್ಮ ಗ್ರಾಮಕ್ಕೆ ಏನಾದ್ರು ಸಮಸ್ಯೆ ಅಭಾವ ಆದ್ರೆ ನಾವು ಫಸ್ಟಿಗೆ ಭೇಟಿ ಆಗೋದು ನಮ್ಮ ಪರಮ ಪೂಜ್ಯರನ್ರಿ. ನಮ್ಮ ಪರಮ ಪೂಜ್ಯರ ಬಾಡಿ ಪರಮ ಪೂಜ್ಯರನ್ನ ಭೇಟಿ ಆಗ್ತೇವ್ರಿ. ಅಜ್ಜಾರ ಭೇಟಿ ಆಗಿ ಅಜ್ಜಾರ ನಮ್ಮ ಕಷ್ಟಗಳನ್ನ ಅವ್ರ ಮುಂದೆ ಹೇಳ್ಕೊಂತೀವ್ರಿ. ಅವ್ರು ಅದಕ್ಕೊಂದು ಪರಿಹಾರ ಹೇಳ್ತಾರ್ರಿ. ಹಿಂಗ್ ಮಾಡಿದ್ರೆ ಹಿಂಗ ಆಗ್ತೈತಿ, ಹಿಂಗ್ ಮಾಡ್ರಿ ಅಂತ ಹೇಳ್ತಾರ್ರಿ. ಆ ಪರಮ ಪೂಜ್ಯರ ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ನಾವು ತುಣಶಾ ಗ್ರಾಮದ ಎಲ್ಲ ಸಮ್ಮುಖ ಹಿರಿಯರು ತಾಯಿಯಿಂದ ನಡ್ಕೊಂತೀವ್ರಿ ನಾವೆಲ್ಲ. ಅನ್ನಾರ ನೀವು ಇಲ್ಲಿಂದ ಹರಕೆ ಮಾಡ್ಕೊಂಡು ಹೋಗ್ತೀರಿ. ಅವ್ನ ಕೊಡದಾಗ ಏನೋ ನೀರತ್ತ ಏನೋ ತಗೊಂಡಿದ್ರಲ್ಲ, ಈಗ ಇಲ್ಲಿಂದ ಹೋಗಿ ನೀವು ಅಲ್ಲಿ ಯಾವ ರೀತಿ ಪೂಜೆಗಳನ್ನ ಮಾಡ್ಕೊತೀರಿ? ಅಂದ್ರ ಇಲ್ಲಿಂದ ಇಲ್ಲಿ ಅಜ್ಜಾರ ಒಂದು ಸಮ್ಮುಖದಲ್ಲಿ ಪೂಜೆ ಮಾಡ್ರಿ. ದೇವಿಗೆ ಏನು ಅಭಿಷೇಕ, ನೀರಿಂದ ಅಭಿಷೇಕ ಮಾಡಿ ಇಲ್ಲಿ ಇದ್ದಂತ ಕೊಟ್ಟಂತ ನೀರನ್ನ ದೇವಿ ಹೋದಾಗ ಊರಿಗೆ ಗ್ರಾಮಸ್ಥ ಎಲ್ಲರೂ ಅದು ಸ್ವಲ್ಪ ಗುಡಿಗೆ ಹೋಗಿ, ಕ್ಷೇತ್ರ ಬಕ್ಕೇಶ್ವರ ಗುಡಿ ಐತೆ ನಮ್ಮಲ್ಲಿ ಒಂದು, ಆ ಗುಡಿಗೆ ಹೋಗಿ ಎಲ್ಲರೂ ಮತ್ತೆ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಪ್ರತಿಯೊಬ್ಬರು ಆ ಒಂದು ನೀರನ್ನ ಹೊಲಗಳಿಗೆ ಹೊಡೆಯುವಂತ ಕೆಲಸವನ್ನು ನಾವು ಮಾಡ್ತೇವೆ. ಅದಾದಾಗ ಎಷ್ಟನೇ ದಿನಕ್ಕೆ ಅವಾಗ ಮಳೆ ಆಗಿತ್ತು ನಿಮ್ಗೆ 2024 ಇಲ್ಲಿ ಮಾಡ್ಕೊಂಡು 5 ದಿನಕ್ಕೆ ನಮ್ಗೆ ಸಂಪೂರ್ಣವಾದ ಮಳೆ ಆಗಿತ್ತು ರೀ. ನಿಮ್ಗೆ ಈ ಸಲನೂ ಆಕತ್ತೆ ಅಂತ ನಂಬಿಕೆ ಐತ್ರಿ. ಅವಾಗ ಆ ಮಳೆ ಆದ್ಮ್ಯಾಗ ನಿಮ್ಮ ಊರಾಗಿರ್ತಕ್ಕಂಥ ದೇವರಿಗೆ ನೀವು ಏನೇನು ಪೂಜೆ? ನಮ್ಮ ಊರಾಗ ದೇವರಿಗೆ ಎಲ್ಲಾ ದೇವರಿಗೆ ತಾಯಿ ಎಲ್ಲ ಗ್ರಾಮ ದೇವತೆಗಳಿಗೆ ಎಲ್ಲಾ ಉಡಿ ತುಂಬಿದೇವ್ರಿ. ಮತ್ತು ಸಮ್ಮುಖದಲ್ಲಿ ಎಲ್ಲಾ ತಾಯಿ ಊರಿನ ಎಲ್ಲಾ ತಾಯಿಂದರಿಗೆ ಉಡಿ ತುಂಬಿದೇವ್ರಿ. ನಾವು ಮತ್ತೆ ಕಡೆ ಶುಕ್ರವಾರ ದಿನ ಎಲ್ಲಾ ತಾಯಿಂದರಿಗೆ ಊರಿನ ಎಲ್ಲಾ ತಾಯಿಂದ ಉಡಿ ತುಂಬಿದೇವ್ರಿ. ಬಕ್ಕೇಶ್ವರ ಜಾತ್ರೆಯಲ್ಲಿ ಕುಂಭಮೇಳ ಮಾಡಿದೇವ್ರಿ. ಹಂಗೆ ಎಲ್ಲಾ ದೇವರ ಜಾತ್ರೆಗಳನ್ನ ನಾವು ಸಕಲ ವಾದ್ಯಗಳೊಂದಿಗೆ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ, ತಾಯಿಂದ ಒಂದು ನೇತೃತ್ವದಲ್ಲಿ, ಹಿರಿಯರ ಒಂದು ಸಮ್ಮುಖದಲ್ಲಿ ವಿಜೃಂಭಣೆ ಎಲ್ಲ ಜಾತ್ರೆಗಳನ್ನ ಮಾಡಿದೇವ್ರಿ ನಾವು. ಆಮೇಲೆ ನಿಮ್ಮ ಊರದ ಆರಾಧ್ಯ ದೈವ ಅಂತ ಬಕ್ಕೇಶ್ವರ ದೇವಸ್ಥಾನ. ಅಲ್ಲಿಂದ ನೀವು ಮೇನ್ ಅಲ್ಲಿಂದ ಪೂಜೆ ಎಲ್ಲ ಹಾಕೊಂಡು ದ್ಯಾಮಾಯಿ ಗ್ರಾಮ ದೇವತೆ ದ್ಯಾಮಾವಿ ರೀ. ಆರಾಧ್ಯ ದೇವ ಬಕ್ಕೇಶ್ವರ, ಬಸವೇಶ್ವರ, ಲಕ್ಷ್ಮೀ ತಾಯಿ ಎಲ್ಲ ದೇವತೆಗಳನ್ನ ನಾವು ಅಲ್ಲಿಂದ ಏನಪ್ಪ ಇಲ್ಲೆಲ್ಲ ಮಾಡ್ಕೊಂಡಾಗಿಂದ ಅಲ್ಲಿ ಮತ್ತೆ ಶಾಂತ ಮಾಡ್ತೇವೆ. ಲಾಸ್ಟ್ ಕೊನೆಯ ಶುಕ್ರವಾರ ದಿವಸ ಎಲ್ಲ ದೇವಿಗಳಿಗೆ ನಾವೇನು ಮಾಡ್ತೀವಿ, ಎಲ್ಲ ಮುತ್ತೈದರ ಸಮ್ಮುಖದಲ್ಲಿ, ಗುರುಗಳ ಸಮ್ಮುಖದಲ್ಲಿ ವಾದ್ಯಗಳೊಂದಿಗೆ ಎಲ್ಲ ದೇವಿ ಗುಡಿಗಳನ್ನು ತುಂಬಿ ಒಂದು ದೇವಿ ಆರಾಧನೆ ಮಾಡ್ಕೊಂತೀವಿ. ಪುಂಡಮಾಡಿ ಬಕ್ಕಯ್ಯ ಸ್ವಾಮಿ ಬಹುಪುರ ಹಿಂದಾಡ ಮುಂದಾಡ ಮೂಲ ಇವತ್ತು ನಮ್ಮ ಪರಮ ಪೂಜ್ಯರ ಮೂಲ ಮಠದಂಥ ಬಾಡಿ ಕ್ಷೇತ್ರ ಬಾಡಿಗೇಶ್ವರನ ಮೂಲ ಮಠ ಸಂಚಾರ ಮಾಡ್ತಾ ತೊನ್ಶಾಳ, ಹೊನಗನಹಳ್ಳಿ, ಹಡಗಲಿಗಿ, ಕುಡುಕಿ, ಸವನಹಳ್ಳಿ, ಹಿಂಗೆ ಹಡಗಲಿ, ಕುಡುಕಿ, ಗೌಡಗಾಂವ, ಅರಕೇರಿ ಶಾಖಾ ಮಠಗಳನ್ನ ಹೊಂದಿರತಕ್ಕಂಥ ಮೂಲ ಮಠ ಬಾಡಿಗೆ ಕ್ಷೇತ್ರ. ನೀವು ಅಲ್ಲಿಂದ ನೀವು ಇಲ್ಲಿ ಕಪ್ಪರ್ ಬಡ ಭಾಳ ನಡ್ಕೋತೀರ? ಹಾಂ ರೀ. ಬಾಡಿ ಕ್ಷೇತ್ರದಿಂದ ಪರಮ ಪೂಜ್ಯರು ಕಪ್ಪು ಪಡೆಯುವ ಆಶೀರ್ವಾದ ತಗೋತಾರ್ರಿ. ಅವ್ರ ಜೊತೆ ನಾವು ಬಾಡಿ ಕ್ಷೇತ್ರ, ನಾವು ತೊನ್ಶಾಯಿಂದ ಬಂದು ಬಾಡಿ ಕ್ಷೇತ್ರದ ಪರಮ ಪೂಜ್ಯರ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ನಮ್ಮ ಕಷ್ಟಗಳ, ನಮ್ಮ ನೋವುಗಳನ್ನ ನಾವು ಬಾಡಿ ಕ್ಷೇತ್ರದ ಪರಮ ಪೂಜ್ಯರ ಮುಂದೆ ಹೇಳ್ಕೊಂಡಾಗ ಅಲ್ಲಿ ಅವ್ರು ಹೇಳ್ತಾರೆ, ನೀವು ಬರ್ರಿ, ನಾವು ಅದಕ್ಕೆ ಎಲ್ಲ ನಾವು ಆರಾಧನೆ ಮಾಡ್ತೀವಿ, ನಿಮ್ಗೆ ಒಳ್ಳೆಯ ರೀತಿಯಾದಂಥ ಒಂದು ಫಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ನಮಗೆ ಹೇಳಿದಾಗ ನಾವೆಲ್ಲ ತೊನ್ಶಾ ಗ್ರಾಮದೆಲ್ಲರೂ ಸೇರಿಕೊಂಡು ಬಂದು ಇವತ್ತು ದೇವಿ ಆರಾಧನೆ ಮಾಡೀವ್ರಿ.